ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ನಾವು ಇತ್ತೀಚೆಗೆ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ. ಸೊ ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ ಏನೇನು ನೋಡಿದ್ವಿ, ನಾವಿವಾಗ ಮುಳ್ಳಯ್ಯನಗಿರಿ ಆದಮೇಲೆ ದತ್ತಪೀಠ ಮತ್ತು ಇದಕ್ಕೆ ಜೆಡ್ ಪಾಯಿಂಟಿಗೆ ಬರ್ತಾ ಇದ್ದೀವಿ. ಸೊ ಆನ್ ದಿ ವೇ ತುಂಬಾ ಟ್ರಾಫಿಕ್ ಇತ್ತು. ಮುಳ್ಳಯ್ಯನಗಿರಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ವೀಕೆಂಡಲ್ಲಿ ಮಾತ್ರ ತುಂಬಾ ಎಲ್ಲ ಕಡೆ ತುಂಬ ವೆಹಿಕಲ್ಸ್ ಇರುತ್ತೆ. ಫಸ್ಟು ಆವಾಗ ಮೊದಲೆಲ್ಲ ಇಷ್ಟೊಂದು ಇರ್ತಾ ಇರಲಿಲ್ಲ, ಇವಾಗಂತೂ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ. ನಾವು ಜೆಡ್ ಪಾಯಿಂಟಿಗೆ ಬಂದು ರೀಚ್ ಆದ್ವಿ. ಸೊ ಜೆಡ್ ಪಾಯಿಂಟ್ ಏನಕ್ಕೆ ಫೇಮಸ್ ಅಂದರೆ, ಇದು ಎಲ್ಲಿದೆ ಅಂತಂದರೆ ಚಿಕ್ಕಮಂಗ್ಳೂರು ಡಿಸ್ಟಿಕ್ ದತ್ತಪೀಠ ಹತ್ರನೇ ಬರುತ್ತೆ. ಸೊ ಇದು ಚಿಕ್ಕಮಂಗ್ಳೂರಿಂದ 35 ಕಿಲೋಮೀಟ್ರ್ ದೂರದಲ್ಲಿದೆ, ಮುಳ್ಳಯ್ಯನಗಿರಿಯಿಂದ 15 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ವೆಸ್ಟರ್ನ್ ಘಾಟ್ಸ್ ಇದೆ, ಸರೌಂಡೆಡ್ ಎಲ್ಲ ತುಂಬ ಸುತ್ತಮುತ್ತ ಎಲ್ಲ ಡೆನ್ಸ್ ಫಾರೆಸ್ಟಿಂದ ತುಂಬಿದೆ. ಸೊ ಯಾವಾಗಲೂ ಒಂದೊಂದ್ಸತಿ ಮಿಸ್ಟ್ ಕವರ್ ಆಗಿರುತ್ತೆ, ವ್ಯಾಲೀಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ನಿಮಗೆ ನೋಡಲಿಕ್ಕೆ. ಇದನ್ನೇ ಏನಕ್ಕೆ ಝೆಡ್ ಪಾಯಿಂಟ್ ಅಂತ ಕರಿತೀವಿ ಅಂತ ಅಂದರೆ, ಇದು ಝೆಡ್ ಶೇಪಲ್ಲಿರುತ್ತೆ ಟ್ರಕ್ ಮಾಡೋದಕ್ಕೆ ಪಾತ್ ಎಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಝೆಡ್ ಪಾಯಿಂಟ್ ಅಂತ ಕರಿತೀವಿ. ಇದು ನಮಗೆ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಒಳ್ಳೆ ಚೆನ್ನಾಗಿ ಅಂದರೆ ನಿಮಗೆ ಡೀಪ್ ವ್ಯಾಲೀಸು, ರೋಲಿಂಗ್ ಹಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಮಿಸ್ಟ್ ಕವರ್ ಆಗಿರುತ್ತೆ, ಕ್ಲೌಡ್ಸು ಅದೆಲ್ಲ ಡ್ರಾಮ್ಯಾಟಿಕ್ ಲ್ಯಾಂಡ್ಸ್ಕೇಪ್ ಎಲ್ಲ ನೋಡ್ಬೋದು. ಇದು ಫೇವ್ರೆಟ್ ಸ್ಪಾಟ್ ಆಗಿರುತ್ತೆ ಎಲ್ಲರೂ ಟ್ರಕ್ ಮಾಡೋರಿಗೆ, ಫೋಟೋಗ್ರಾಫರ್ಗೆ, ಅಡ್ವೆಂಚರ್ ಲವರ್ಸ್ಗಂತೂ ಇದು ಒಂಥರ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಕಂಪೇರ್ ಟು ಮುಳ್ಳಯ್ಯನಗಿರಿ ಕ್ರೌಡ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಬೈ ರೋಡಲ್ಲಿ ಬಂದರೆ ಬಾಬಾ ಬುಡನ್ಗಿರಿ ಮತ್ತು ದತ್ತಪೀಠ ಆನ್ ದಿ ರೋಡಲ್ಲೇ ಅದಾದಮೇಲೆ ಸಿಗುತ್ತೆ. ಸೊ ಪಾರ್ಕಿಂಗು ಅಲ್ಲೇ ಅವೈಲಬಿಲಿಟಿ ಇರುತ್ತೆ. ಸೊ ಝೆಡ್ ಪಾಯಿಂಟ್ ಹತ್ರನೂ ಬಂದು ನಾವು ವೆಹಿಕಲ್ಸ್ನ ಪಾರ್ಕ್ ಮಾಡ್ಬೋದು. ಇಲ್ಲಾಂದರೆ ಬಾಬಾ ಬುಡನ್ಗಿರಿ ಹತ್ರನೂ ನಾವು ವೆಹಿಕಲ್ಸ್ನ ಪಾರ್ಕ್ ಮಾಡಿ ಅಲ್ಲಿಂದ ವಾಕ್ ಮಾಡ್ಕೊಂಡು ಬರ್ಬೋದು. ಟ್ರಕ್ ಡಿಸ್ಟೆನ್ಸ್ ಎಷ್ಟಂದರೆ ಒಂದು 3 to 4 ಕಿಲೋಮೀಟ್ರ್ ದೂರದಲ್ಲಿದೆ ಒನ್ ವೇನೇ. ಮತ್ತು ವಾಪಸ್ ಬರಬೇಕಾದ್ರೂ ಅಷ್ಟೇ ಟ್ರಕ್ ಮಾಡ್ಕೊಂಡು ವಾಪಸ್ ಬರಬೇಕಾಗತ್ತೆ. ಸೊ ಟ್ರಕ್ಕಿಂಗ್ ಈಸಿ ಇರುತ್ತೆ, ಅದೇನು ತುಂಬ ಕಷ್ಟಕರವಾಗಂತ ಏನೂ ಅನಿಸಿಲ್ಲ. ಸೊ ಮಾಡರೇಟ್ ಇದೆ. ಟ್ರಕ್ ರೂಟು ಕೂಡ ಇದು ಫಾರೆಸ್ಟ್ ಪಾತ್ಗಳಿರುತ್ತೆ, ರಾಕಿ ಅಂದರೆ ಕಲ್ಲಿಂದು ಇದು ಅದೆಲ್ಲ ಸ್ವಲ್ಪ ಮಣ್ಣೆಲ್ಲ ಕಲ್ಲಾಗಿರುತ್ತೆ. ಸೊ ವಾಕ್ ಮಾಡೋ ಅಂದಿವೆ. ಮತ್ತು ಎಲ್ಲ ಹುಲ್ಗಳು ಎಲ್ಲ ಇರುತ್ತೆ. ಸೊ ಗ್ರಾಸ್ ಲ್ಯಾಂಡ್ ಇರುತ್ತೆ. ಸೊ ಝೆಡ್ ಶೇಪಲ್ಲಿ ಕ್ಲಿಯರಾಗಿ ವಿಸಿಬಲ್ ಇರುತ್ತೆ. ಸೊ ನಾವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬೆಸ್ಟ್ ಟೈಮಿಂಗ್ಸ್ ಅಂತಂದರೆ 6 AM ಇಂದ 5 PM ವರೆಗೂ ಚೆನ್ನಾಗಿರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ, ಸನ್ರೈಸ್ ಆಗಬೇಕಾದ್ರೆ. ಇಲ್ಲಾಂದರೆ ಸನ್ಸೆಟ್ಟಲ್ಲೂ ಈವ್ನಿಂಗಲ್ಲೂ ಚೆನ್ನಾಗಿರುತ್ತೆ. ನಾವು ಬಂದಿದ್ದು ಒಂಥರ ಮಿಡ್ಡಲ್ಲಿ. ಟ್ರಕ್ಕಿಂಗು ಒಂದೊಂದು ಸತಿ ಅಲೋ ಮಾಡಲ್ಲ ಅಲ್ಲಿ. ಯಾವಾಗ ಅಂತಂದರೆ ಆಫ್ಟರ್ ಸನ್ಸೆಟ್ ಆದಮೇಲೆ 6 PM 7, 8, 9ಗೆಲ್ಲ ಆವಾಗ ಅಲೋ ಮಾಡಲ್ಲ. ಅಲ್ಲಿ ಎಂಟ್ರಿ ರಿಸ್ಟ್ರಿಕ್ಟ್ ಮಾಡ್ತಾ ಇರ್ತಾರೆ. ಯಾವಾಗ ಅಂದರೆ ಹೆವಿ ರೈನ್ ಇದ್ದಾಗ ಎಂಟ್ರಿ ಎಲ್ಲ ರಿಸ್ಟ್ರಿಕ್ಟ್ ಇರುತ್ತೆ. ಅಕ್ಟೋಬರಿಂದ ಮಾರ್ಚಿಗೆ ಬೆಸ್ಟ್ ವೆದರ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ನೀಟಾಗಿ ಕಾಣುತ್ತೆ. ಸೊ ಮಾನ್ಸೂನ್ ಟೈಮಲ್ಲಿ ಹೋದರೆ ಸೀನಿಕ್ ಬ್ಯೂಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬಟ್ ಹೆವಿ ಮಿಸ್ಟು ಮತ್ತು ಸ್ಲಿಪ್ಪರಿ ಆಗಿರುತ್ತೆ. ಹೋಗ್ಬೇಕಾದ್ರೆ ಸ್ವಲ್ಪ ನಾವು ಜೋಪಾನವಾಗಿ ಹೋಗ್ಬೇಕಾಗತ್ತೆ. ಸೊ ವಿಸಿಟರ್ಸು ಅಲ್ಲಿ ಅಂದರೆ ಅಲೋ ಮಾಡ್ತಾರೆ, ಸ್ವಲ್ಪ ಕಾಷನ್ ಆಗಿ ಇರಬೇಕಾಗತ್ತೆ. ಅರ್ಲಿ ಮಾರ್ನಿಂಗು ಮತ್ತು ನಿಮಗೆ ಕ್ಲೌಡ್ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ನೋಡ್ಬೋದು. ಕೂಲ್ ಬ್ರೀಸು ಮತ್ತು ಅದೊಂಥರ ಫೋಟೋಗ್ರಫಿಕ್ಕೆ ಒಂಥರ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಲೈಟೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಇಂಪಾರ್ಟೆಂಟ್ ಸೇಫ್ಟಿ ಮೆಷರ್ಸ್ಗಳನ್ನ ನಾವು ತೊಗೊಂಡು ಹೋಗಬೇಕಾಗತ್ತೆ. ಹೋಗೋದಕ್ಕಿಂತ ಮುಂಚೆ ಯಾವಾಗಲೂ ಕ್ಲಿಫ್ ಎಡ್ಜಸ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಟ್ರಕ್ಕಿಂಗ್ ಶೂಸ್ ಹಾಕ್ಕೊಂಡ್ರೆ ಬೆಸ್ಟ್ ಅಂತ, ವಿತ್ ಗುಡ್ ಗ್ರಿಪ್ ಇರೋವಂಥ ಶೂಸ್ ಹಾಕ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಸೊ ನಾವು ಆರಾಮಾಗಿ ಕಂಫರ್ಟಬಲಾಗಿ ಟ್ರಕ್ ಮಾಡ್ಬೋದು. ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡೋದು ಮತ್ತು ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಇಟ್ಕೊಂಡು ಹೋದರೆ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ನಾವು ಓಡಾಡ್ತಾ ಇರ್ತೀವಿ, ತುಂಬ ಸ್ವೆಟ್ ಆಗ್ತಾ ಇರ್ತೀವಿ, ನೀರು ಸ್ನ್ಯಾಕ್ಸು ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು. ಸೊ ಮತ್ತು ಹೆವಿ ರೈನ್ ಬರಬೇಕಾದ್ರೆ, ಫಾಗ್ ಇದ್ದಾಗ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಟ್ರಕ್ಕಿಂಗ್ ಹೋಗೋದು. ಸೊ ಅಲ್ಲಿ ಸ್ಲಿಪ್ಪರಿ ಎಲ್ಲ ಇರೋದ್ರಿಂದ ನಾವು ಜಾರಿ ಬೀಳೋ ಚಾನ್ಸಸ್ ಎಲ್ಲ ತುಂಬಾ ಇರುತ್ತೆ. ಸೊ ಇದು ಡೀಪ್ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸ್ವಲ್ಪ ಕೆಲವು ರೂಲ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ, ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕು. ಹೈ ಫ್ಲೈಯಿಂಗ್ ಜಿಪ್ ಲೈನ್. ಸೊ ನಾವು
ಅದಾದಮೇಲೆ ಜಿಪ್ ಲೈನಿಗೆ ಬಂದ್ವಿ. ಝೆಡ್ ಪಾಯಿಂಟ್ನ ನೋಡಿಕೊಂಡು ಹೈ ಫ್ಲೈ ಜಿಪ್ ಲೈನ್ ಅಂತ. ಇಲ್ಲಿ ಪರ್ ಹೆಡ್ಡು 300 ರೂಪೀಸ್ ಇರುತ್ತೆ. ಸೊ ಇದು ಒಂಥರ ಚೆನ್ನಾಗಿತ್ತು ಜಿಪ್ ಲೈನು. ಮುಗೀತು ನೋಡಿ ಅಕ್ಕ ಬೇಕಾಗಿಲ್ಲ, ಅಲ್ಲಿ ಬ್ಯಾಗ್ ಬರ್ತಿದೆ ಅದು. ಓಕೆ ಇದ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಬಾಯ್, ಸಿ ಯು ಅಗೇನ್.